ಯೋಚನೆ ಮಾಡಿ, ಒಬ್ಬ ಆಟೋ ಡ್ರೈವರ್ ಮಗ ಸಿರಾಜ್ ಇವತ್ತು IPLನಿಂದ ವರ್ಷಕ್ಕೆ 7 ಕೋಟಿ ರೂಪಾಯಿ ದುಡಿತಾ ಇದ್ದಾರೆ. ರೋಡಲ್ಲಿ ಸ್ಟ್ರೀಟ್ ಫುಡ್ ಸೆಲ್ ಮಾಡ್ತಿದ್ದ ಯಶಸ್ವಿ ಜೈಸ್ವಾಲ್ ಇವತ್ತು IPLನಿಂದ 4 ಕೋಟಿ ರೂಪಾಯಿ ದುಡಿತಾ ಇದ್ದಾರೆ. It only started 14 years ago. Now it is dominating the world of cricket. ಒಂದು ಟೈಮಲ್ಲಿ BCCI ಟಿವಿ ಚಾನಲ್ಗಳಿಗೆ ದುಡ್ಡು ಕೊಟ್ಟು ಕ್ರಿಕೆಟ್ನ ನಿಮ್ಮ ಟಿವಿನಲ್ಲಿ ಪ್ಲೇ ಮಾಡಿ ಅಂತ ಬೇಡ್ಕೊಂತಿತ್ತು. ಇವತ್ತು ಅದೇ ಟಿವಿ ಚಾನಲ್ಗಳು ಬರೋಬ್ಬರಿ 48,000 ಕೋಟಿ ಕೊಟ್ಟು ನಿಮ್ಮ ಕ್ರಿಕೆಟ್ನ ನಮ್ಮ ಟಿವಿ ಚಾನಲ್ ಕೊಡಿ ಅಂತ ಬಿಡ್ ಮಾಡ್ತಾ ಇದ್ದಾರೆ. That's how much the Indian Premier League has made from the sale of its media rights for the next 5-year cycle. ಇದೆಲ್ಲನೂ ಸಾಧ್ಯ ಆಗ್ತಿರೋದು ಈ IPLನಿಂದ. 2008ರಲ್ಲಿ IPL ಅಲ್ಲಿ MS ಧೋನಿ 9.25 ಕೋಟಿಗೆ ಬಿಡ್ ಹಾಕ್ತಾರೆ. ಅದೇ ವರ್ಷ RCB ವಿರಾಟ್ ಕೊಹ್ಲಿನ ಕೇವಲ 12 ಲಕ್ಷ ರೂಪಾಯಿ ಕೊಟ್ಟು ಬೈ ಮಾಡುತ್ತೆ. ಇವತ್ತು RCB ವಿರಾಟ್ ಕೊಹ್ಲಿಗೆ ಕೊಡ್ತಾ ಇರೋ ದುಡ್ಡು ವರ್ಷಕ್ಕೆ 17 ಕೋಟಿ. ಹಾಗಿದ್ರೆ ಈ IPL ಯಾವ ಥರ ವರ್ಕ್ ಆಗುತ್ತೆ, ಇಲ್ಲಿ ಟೀಮ್ಗಳು ಯಾವ ಥರ ದುಡ್ಡು ಮಾಡ್ತಾರೆ, ಪ್ಲೇಯರ್ಗಳನ್ನ ಯಾವ ಥರ ಖರೀದಿ ಮಾಡ್ತಾರೆ, ನಮ್ಮ RCBಯ ಒಂದು ವರ್ಷದ ಆದಾಯ ಎಷ್ಟು? ನಮ್ಮ ಇಂಡಿಯಾದಲ್ಲಿ ಕ್ರಿಕೆಟ್ ಅನ್ನೋದು ಒಂದು ಧರ್ಮ ಇದ್ದಂಗೆ. Cricket is like a religion in India, isn't it? It certainly is. ಇವಾಗಂತೂ ದೊಡ್ಡವರಿಂದ ಚಿಕ್ಕ ಮಕ್ಕಳವ್ರಿಗೂ ಕ್ರಿಕೆಟ್ ನೋಡ್ತಾರೆ. ಅದರಲ್ಲೂ ನಾವು ಈ IPLನ ವರ್ಷ ದೊಡ್ಡ ಹಬ್ಬಗಳ ಥರ ಸೆಲೆಬ್ರೇಟ್ ಮಾಡ್ತೀವಿ. ಇನ್ನು ಈ ಸ್ಟಾರ್ ಕ್ರಿಕೆಟರ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಇವ್ರ ಫ್ಯಾನ್ಸ್ಗಳಿಗೆ ಇವರು ದೇವ್ರುಗಳಿದ್ದಂಗೆ. ಈ ಇಷ್ಟೆಲ್ಲ ಎಮೋಷನ್ನ ಹುಟ್ಟಾಕಿರೋ ಈ IPL ಯಾವ ಥರ ಹುಟ್ಕಂತು ಅಂತ ಗೊತ್ತಾ? ಈ IPL ಹೇಗೆ ಸ್ಟಾರ್ಟ್ ಆಯಿತು? ಈ IPLನ ನಮ್ಮ ಇಂಡಿಯಾಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಲಲಿತ್ ಮೋದಿ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ. ಇವರು ಅಮೆರಿಕಾದಲ್ಲಿ ಹೈಯರ್ ಸ್ಟಡೀಸ್ ಮಾಡ್ತಿರ್ತಾರೆ. ಇವರು US ಅಲ್ಲಿ ಹೈಯರ್ ಎಜುಕೇಶನ್ ಮಾಡ್ತಿರ್ಬೇಕಾದ್ರೆ ಇವರೊಂದು ಗಮನಿಸ್ತಾರೆ, ಏನಂದ್ರೆ ಅಮೆರಿಕಾದಲ್ಲಿ ಜನ NBA ಅಂದ್ರೆ ಹುಚ್ಚೆದ್ದು ಕುಣಿತಿರ್ತಾರೆ. NBA ಫುಲ್ ಫಾರ್ಮ್ ಬಂದ್ಬಿಟ್ಟು ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಅಂತ. ಇವ್ರು ಅವಾಗ ಯೋಚನೆ ಮಾಡ್ತಾರೆ, ನಮ್ಮ ಇಂಡಿಯಾದಲ್ಲಿ ಇದೇ ತರ ಯಾವ್ದಾನ ಒಂದು ಲೀಗ್ ತರಬೇಕು ಅಂತ ಯೋಚನೆ ಮಾಡ್ತಾರೆ. ಆದ್ರೆ ನಮ್ಮ ಇಂಡಿಯಾದಲ್ಲಿ ಬಾಸ್ಕೆಟ್ಬಾಲ್ ಅಷ್ಟೊಂದು ಫೇಮಸ್ ಇರಲ್ಲ. ಅದಕ್ಕೆ ಇವರು ಕ್ರಿಕೆಟ್ನ ಈ ತರ ಲೀಗ್ ಮಾಡಿ ನಮ್ಮ ಇಂಡಿಯಾಗೆ ತರಬೇಕು ಅಂತ ಯೋಚನೆ ಮಾಡ್ತಾರೆ. 1990ರಲ್ಲಿ ಫಸ್ಟ್ ಟೈಮ್ ಇವ್ರ ಪ್ಲಾನ್ನ BCCI ಹತ್ರ ಅಪ್ರೋಚ್ ಮಾಡ್ತಾರೆ. ಆದ್ರೆ BCCI ಇವ್ರ ಪ್ಲಾನ್ನ ರಿಜೆಕ್ಟ್ ಮಾಡುತ್ತೆ. ಯಾಕಂದ್ರೆ ಅಮೆರಿಕಾದಲ್ಲಿ ನಡೀತಿದ್ದ NBA ಕೇವಲ 2.5 3 ಗಂಟೆ ಒಳಗೆ ಮುಗ್ದೋಗ್ತಿತ್ತು. ಆದ್ರೆ ನಮ್ಮ ಇಂಡಿಯಾದಲ್ಲಿ ಅವತ್ತಿದ್ದು ODI ಮತ್ತೆ ಟೆಸ್ಟ್ ಮ್ಯಾಚ್. ಇದು ಮಿನಿಮಮ್ ಅಂದ್ರೂ 1 ದಿವಸದಿಂದ 5 ದಿವಸ ಬೇಕಿತ್ತು ಈ ಮ್ಯಾಚ್ಗಳು ಕ್ಲೋಸ್ ಆಗಕ್ಕೆ. ಈ ಮ್ಯಾಚ್ಗಳನ್ನ ನಾವು ಲೀಗ್ ಮಾಡಿ ಮಾಡಕ್ಕಾಗಲ್ಲ ಅಂತ BCCI ಈ ಪ್ಲಾನ್ ನ ರಿಜೆಕ್ಟ್ ಮಾಡುತ್ತೆ. ಈ IPLಗೆ ಟರ್ನಿಂಗ್ ಪಾಯಿಂಟ್ ಸಿಕ್ಕಿದ್ದು 2007ರಲ್ಲಿ. 2007ರಲ್ಲಿ ನಮ್ಮ ಇಂಡಿಯಾ ಜಗತ್ತಲ್ಲೇ ಫಸ್ಟ್ ಟೈಮ್ T20 ವರ್ಲ್ಡ್ ಕಪ್ ನ ಗೆದ್ಕೊಂಡ್ ಬರುತ್ತೆ. ಆ ಟೈಮಲ್ಲಿ ನಮ್ಮ ಇಂಡಿಯಾದಲ್ಲಿ T20 ಕ್ರೇಜ್ ತುಂಬಾ ಜಾಸ್ತಿ ಆಗುತ್ತೆ. ಇದೇ ಆಪರ್ಚುನಿಟಿಯಾಗಿ ಯೂಸ್ ಮಾಡ್ಕೊಂಡ ಲಲಿತ್ ಮೋದಿ ಆ ಟೈಮಲ್ಲಿ BCCIನ ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ. ಆವಾಗಲೇ ಇವರು ಈ IPLನ ಲಾಂಚ್ ಮಾಡ್ತಾರೆ. 2008ರಿಂದ ನಮ್ಮ ಇಂಡಿಯಾದಲ್ಲಿ ಈ IPL ಜರ್ನಿ ಸ್ಟಾರ್ಟ್ ಆಗುತ್ತೆ. ಒಂದು ಟೈಮಲ್ಲಿ ವರ್ಲ್ಡ್ ಕ್ರಿಕೆಟಲ್ಲಿ BCCI ಅಂದರೆ ಯಾರಿಗೂ ಲೆಕ್ಕನೇ ಇರಲಿಲ್ಲ. ಇವತ್ತು BCCI ICCIನೇ ಕಂಟ್ರೋಲ್ ಮಾಡುತ್ತೆ ಅಂತ ರೂಮರ್ಸ್ ಇದ್ದಾವೆ. ಇವತ್ತು ವರ್ಲ್ಡಲ್ಲೇ ಅತಿ ರಿಚೆಸ್ಟ್ ಕ್ರಿಕೆಟ್ ಅಸೋಸಿಯೇಷನ್ ಅಂದರೆ ಅದು BCCI. ಇದು ICICIಗಿನ್ನ ರಿಚೆಸ್ಟ್ ಕ್ರಿಕೆಟ್ ಅಸೋಸಿಯೇಷನ್. ಈ IPLನಿಂದ BCCIಗೆ ದುಡ್ಡಿನ ಮಳೆ ಸುರಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಿದ್ರೆ ಈ IPLನ ಬಿಸ್ನೆಸ್ ಮಾಡೆಲ್ ಏನು? ಇದರಲ್ಲಿ ಟೀಮ್ಗಳು ಯಾವ ಥರ ದುಡ್ಡು ಮಾಡ್ತವೆ, BCCI ಯಾವ ಥರ ದುಡ್ಡು ಮಾಡುತ್ತೆ? 15ನೇ ಸೀಸನ್ನ ವಿನ್ನರ್ ಆಗಿದ್ದ ಗುಜರಾತ್ ಕ್ಯಾಪಿಟಲ್ನ CVC ಕ್ಯಾಪಿಟಲ್ ಪಾರ್ಟ್ನರ್ ಅನ್ನೋ ಒಂದು ಕಂಪನಿ 5,625 ಕೋಟಿ ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡುತ್ತೆ. ಈ ಟೀಮು IPL ಕಪ್ ಗೆದ್ದ ಮೇಲೆ ಈ ಟೀಮಿಗೆ ಸಿಕ್ಕಿರೋದು 20 ಕೋಟಿ ರೂಪಾಯಿ ಪ್ರೈಸ್ ಅಮೌಂಟ್. ಅದರಲ್ಲಿ 50% ದುಡ್ಡನ್ನ ಇವರು ಆ ಟೀಮ್ ಪ್ಲೇಯರ್ಸ್ಗಳಿಗೆ ಕೊಡಬೇಕು. ಅಂದ್ರೆ ಈ ಟೀಮ್ ಹತ್ರ ಉಳ್ಕೊಂಡಿದ್ದು ದುಡ್ಡು ಕೇವಲ 10 ಕೋಟಿ ರೂಪಾಯಿ. ಈ 10 ಕೋಟಿ ರೂಪಾಯಿ ದುಡಿಯೋಕೆ ಈ ಕಂಪನಿ 5,625 ಕೋಟಿ ರೂಪಾಯಿ ಖರ್ಚು ಮಾಡ್ಬೇಕಿತ್ತ. ಈ ಟೀಮ್ಗಳಿಗೆ ಈ ಕಪ್ ಗೆದ್ರೆ ಮಾತ್ರನೇ ದುಡ್ಡು ಬರುತ್ತಾ? ಬೇರೆ ಯಾವುದೇ ದಾರಿಯಿಂದ ದುಡ್ಡು ಬರಲ್ವಾ? ಆಕ್ಚುಲಿ ಇದೇ ಏನಾದ್ರೂ ನಿಜ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಯಾವ IPL ಟೀಮ್ ಕೂಡ ಬಿಸ್ನೆಸ್ ನ ರನ್ ಮಾಡ್ತಾನೆ ಇರಲಿಲ್ಲ. ನಮ್ಮ RCB 16 ವರ್ಷದಿಂದನೂ ಒಂದೇ ಒಂದು ಮ್ಯಾಚ್ ಗೆದ್ದಿಲ್ಲ ಅಂದ್ರೂ ಕೂಡ ಹೆಂಗೆ ಇಷ್ಟು ದಿವಸ ಟೀಮ್ನ ನಡೆಸ್ಕೊಂಡ್ ಬರ್ತಿದ್ದಾರೆ? ಇದಕ್ಕೆ ಮೇನ್ ಕಾರಣ ಏನಂದ್ರೆ ಈ ಟೀಮ್ಗಳಿಗೆ ರೆವಿನ್ಯೂ ಸೋರ್ಸು ಒಂದಲ್ಲ ಎರಡಲ್ಲ ಮೂರಲ್ಲ.
ಸುಮಾರು 10ಕ್ಕಿಂತ ಜಾಸ್ತಿ ರೆವಿನ್ಯೂ ಸೋರ್ಸ್ ಇದ್ದಾವೆ. ಅದರಲ್ಲಿ ಮೊದಲನೇದು ಅಥವಾ ಮುಖ್ಯವಾಗಿರೋದೇನೆ ಈ ಬ್ರಾಡ್ಕಾಸ್ಟಿಂಗ್ ರೈಟ್ಸ್. ಅಂದರೆ ಈ ಕ್ರಿಕೆಟ್ನ ಪ್ರಸಾರ ಮಾಡೋ ಚಾನಲ್ಗಳು ಈ IPL ರೈಟ್ಸ್ನ ಬೈ ಮಾಡೋಕ್ಕೆ ನಾನು ಮುಂದು ಅಂತ ದುಡ್ಡು ಕೊಡೋಕ್ಕೆ ರೆಡಿ ಇರ್ತವೆ. ಯಾಕಂದರೆ ನೀವು ರೀಸೆಂಟಾಗಿ RCBದು ಮತ್ತು ಚೆನ್ನೈದು ಮ್ಯಾಚ್ ನೋಡಿದ್ರಿ. ಈ ಮ್ಯಾಚ್ನ ಸುಮಾರು 50 ಕೋಟಿ ಜನ ಅವ್ರ ಮೊಬೈಲ್ ಫೋನಿಂದ ಈ ಮ್ಯಾಚ್ನ ನೋಡಿದ್ದಾರೆ. ಅಂದರೆ ನೀವೇ ಯೋಚನೆ ಮಾಡಿ ಟಿವಿಯಿಂದ ಎಷ್ಟು ಜನ ನೋಡಿರ್ಬೋದು ಅಂತ. ಇಷ್ಟು ಜನ ನೋಡೋವಂಥ ಈ IPL ಕ್ರಿಕೆಟ್ನ ಯಾಕೆ ಈ ಬ್ರಾಡ್ಕಾಸ್ಟಿಂಗ್ ಚಾನಲ್ಗಳು ದುಡ್ಡು ಕೊಟ್ಟು ತಾಣಬಾರ್ದು ಅಂತ ನೀವೇ ಯೋಚನೆ ಮಾಡಿ. ಇದೇ ರೀಸನಿಂದನೇ ಈ IPL ಬ್ರಾಡ್ಕಾಸ್ಟಿಂಗ್ನ ಸಾವಿರಾರು ಕೋಟಿ ಕೊಟ್ಟು ಈ ಚಾನಲ್ಗಳು ಆ ರೈಟ್ಸ್ನ ಪರ್ಚೇಸ್ ಮಾಡ್ತಾರೆ. 2008ರಿಂದ 2018ವರೆಗೂ ಸೋನಿ ಟಿವಿ, ಅಂದರೆ ಅವಾಗ ಈ ಸೆಟ್ ಮ್ಯಾಕ್ಸಲ್ಲಿ ಕ್ರಿಕೆಟ್ ಬರ್ತಾ ಇತ್ತಲ್ಲ, ಅವರು 2008ರಿಂದ 2017ವರೆಗೂ ರೈಟ್ಸ್ನ ಬೈ ಮಾಡಿರ್ತಾರೆ. ಎಷ್ಟು ದುಡ್ಡು ಕೊಟ್ಟು ಗೊತ್ತಾ? ಬರೋಬ್ಬರಿ 8,200 ಕೋಟಿ ರೂಪಾಯಿ ಕೊಟ್ಟು ಅವರು ಈ ರೈಟ್ಸ್ನ ಬೈ ಮಾಡಿರ್ತಾರೆ. 2018ರಲ್ಲಿ ಸ್ಟಾರ್ ಸ್ಪೋರ್ಟ್ಸ್ ಅವರು ನೆಕ್ಸ್ಟ್ 5 ವರ್ಷಕ್ಕೆ ಈ ರೈಟ್ಸ್ನ 16,347 ಕೋಟಿ ಕೊಟ್ಟು ಬೈ ಮಾಡ್ತಾರೆ. ಮುಂಚೆ ಅವರು 10 ವರ್ಷಕ್ಕೆ 8,200 ಕೋಟಿ ಕೊಟ್ಟು ಬೈ ಮಾಡಿದ್ರು. ಇವ್ರು ಕೇವಲ 5 ವರ್ಷಕ್ಕೆ 16,347 ಕೋಟಿ ಕೊಟ್ಟು ಬೈ ಮಾಡಿರ್ತಾರೆ. ಇದಕ್ಕಿಂತ ಆಶ್ಚರ್ಯ ಪಡೋದು ಏನಂದರೆ 2024ರಿಂದ 2029 ಬ್ರಾಡ್ಕಾಸ್ಟಿಂಗ್ ರೈಟ್ಸ್ನ ಇಬ್ಬರು ಬೈ ಮಾಡ್ತಾರೆ. ಒಂದು ಸ್ಟ್ರೀಮಿಂಗ್ ಪಾರ್ಟ್ನರು, ಇನ್ನೊಂದು ಟಿವಿ ಪಾರ್ಟ್ನರ್. 2024ರಲ್ಲಿ ಟಿವಿ ರೈಟ್ಸ್ಗೆ ಇದೇ ಸ್ಟಾರ್ ಸ್ಪೋರ್ಟ್ಸ್ ಅವರು 23,575 ಕೋಟಿ ಕೊಟ್ಟು ಬೈ ಮಾಡ್ತಾರೆ. ಸ್ಟ್ರೀಮಿಂಗ್ ಪಾರ್ಟ್ನರ್ ಆಗಿ ರಿಲಯನ್ಸ್ ಅವರು 23,758 ಕೋಟಿ ಕೊಟ್ಟು ಬೈ ಮಾಡ್ತಾರೆ. ಕೇವಲ 5 ವರ್ಷಕ್ಕೋಸ್ಕರ ಇವರಿಬ್ಬರು ಸೇರಿ BCCIಗೆ ಬ್ರಾಡ್ಕಾಸ್ಟಿಂಗ್ ರೈಟ್ಸ್ನ ಬೈ ಮಾಡಿರೋ ಪ್ರೈಸು 48,000 ಕೋಟಿ. ಎಷ್ಟು ಹೇಳಿ? 48,000 ಕೋಟಿ. 2008ರಿಂದ 2017ವರೆಗೂ BCCIಗೆ ವರ್ಷ 820 ಕೋಟಿ ರೂಪಾಯಿ ಬರ್ತಾ ಇರುತ್ತೆ. 2018ರಿಂದ 2023 ಅಷ್ಟೊತ್ತಿಗೆ BCCIಗೆ ವರ್ಷ ಬರೋ ದುಡ್ಡು 3,269 ಕೋಟಿ ರೂಪಾಯಿಗೆ ಜಂಪ್ ಆಗುತ್ತೆ. ಇವಾಗ BCCIಗೆ ವರ್ಷ ಬರ್ತಿರೋ ದುಡ್ಡು 9,600 ಕೋಟಿ. ಇದರಲ್ಲಿ IPL ನಡೆಯೋದು ಕೇವಲ 2 ತಿಂಗಳಷ್ಟೇನೆ. ವರ್ಷದಲ್ಲಿ ಕೇವಲ 2 ತಿಂಗಳಿಗೋಸ್ಕರ ಈ ಬ್ರಾಡ್ಕಾಸ್ಟಿಂಗ್ ರೈಟ್ನ 9,600 ಕೋಟಿ ರೂಪಾಯಿ ಕೊಟ್ಟು ಬೈ ಮಾಡ್ತಿದ್ದಾರೆ. ಈ 9,600 ಕೋಟಿಯಲ್ಲಿ BCCI 50% ಇಟ್ಕೊಂಡು ಇನ್ನು 50%ನ ಈ ಟೀಮ್ಗಳಿಗೆ ಹಂಚುತ್ತೆ. ಅಂದರೆ ಎಷ್ಟು ಹೇಳಿ? 4,800 ಕೋಟಿ BCCI ಇಟ್ಕೊಂಡು ಉಳಿದಿರೋ 4,800 ಕೋಟಿನ ಈ ಟೀಮ್ಗಳಿಗೆ ಹಂಚುತ್ತೆ. ಈ BCCIಗೆ ಈ ಬ್ರಾಡ್ಕಾಸ್ಟಿಂಗ್ ರೈಟ್ ಅಲ್ದಲ್ಲೇ ಬೇರೆ ಥರನೂ ರೆವಿನ್ಯೂ ಬರುತ್ತೆ. ಏನಂದರೆ ಟೈಟಲ್ ಸ್ಪಾನ್ಸರು ಮತ್ತು ಅಫಿಷಿಯಲ್ ಸ್ಪಾನ್ಸರು. ಈ ಟೈಟಲ್ ಸ್ಪಾನ್ಸರ್ ಅಂದರೆ ನೀವು ನೋಡಿರ್ತೀರಾ, IPL ನೋಡ್ಬೇಕಾದ್ರೆ ಟಾಟಾ IPL, DLF IPL, ಪೆಪ್ಸಿ IPL, ವಿವೋ IPL ಅಂತೆಲ್ಲ ನೋಡಿರ್ತೀರಾ. ಈ ಥರ ಇವರು ಟೈಟಲಲ್ಲಿ ಈ ಬ್ರ್ಯಾಂಡ್ಗಳ ನೇಮ್ ಬರೋಕ್ಕೆ ಈ ಬ್ರ್ಯಾಂಡ್ಗಳು ಪೇ ಮಾಡ್ತಾರೆ. 2008ರಿಂದ 2012ವರೆಗೂ DLF ಟೈಟಲ್ ಪಾರ್ಟ್ನರ್ಗೋಸ್ಕರ 200 ಕೋಟಿ ರೂಪಾಯಿ ಕೊಟ್ಟು ಟೈಟಲ್ ಪಾರ್ಟ್ನರ್ ಆಗಿರ್ತಾರೆ. 4 ವರ್ಷಕ್ಕೆ 200 ಕೋಟಿ ರೂಪಾಯಿ ಕೊಟ್ಟಿರ್ತಾರೆ. ಅದೇ ರೀತಿ ನೆಕ್ಸ್ಟ್ 3 ವರ್ಷಕ್ಕೆ 2013ರಿಂದ 2015ವರೆಗೂ ಪೆಪ್ಸಿ 396 ಕೋಟಿ ಕೊಟ್ಟು ಈ ಟೈಟಲ್ ಪಾರ್ಟ್ನರ್ ಆಗ್ತಾರೆ. ನೆಕ್ಸ್ಟ್ 2016ರಿಂದ 2019ವರೆಗೂ ವಿವೋ 2,199 ಕೋಟಿ ಕೊಟ್ಟು ಟೈಟಲ್ ಪಾರ್ಟ್ನರ್ ಆಗ್ತಾರೆ. 2020ರಲ್ಲಿ ಡ್ರೀಮ್11 222 ಕೋಟಿ ಕೊಟ್ಟು ಟೈಟಲ್ ಪಾರ್ಟ್ನರ್ ಆಗ್ತಾರೆ. 2021ರಲ್ಲಿ ಮತ್ತೆ ವಿವೋ 1 ವರ್ಷಕ್ಕೆ 439 ಕೋಟಿ ಕೊಟ್ಟು ಟೈಟಲ್ ಪಾರ್ಟ್ನರ್ ಆಗ್ತಾರೆ. 2022-23ರಲ್ಲಿ ಟಾಟಾ 670 ಕೋಟಿ ಕೊಟ್ಟಿರುತ್ತೆ. ಇವಾಗ 2024ರಲ್ಲಿ ಟಾಟಾ 2,500 ಕೋಟಿ ರೂಪಾಯಿ ಕೊಟ್ಟಿದೆ 5 ವರ್ಷಕ್ಕೆ. ಅಂದರೆ ವರ್ಷ 500 ಕೋಟಿ ರೂಪಾಯಿ BCCIಗೆ ಈ ಟೈಟಲ್ ಪಾರ್ಟ್ನರ್ಸಿಂದ ದುಡ್ಡು ಬರುತ್ತೆ. ನೆಕ್ಸ್ಟು ಈ ಅಫಿಷಿಯಲ್ ಪಾರ್ಟ್ನರ್ಗಳು. ಈ ಅಫಿಷಿಯಲ್ ಪಾರ್ಟ್ನರ್ಸ್ಗಳು ಯಾರಂದರೆ ಏಂಜಲ್ ಒನ್, ಡ್ರೀಮ್11, ರೂಪೇ, ಮಾಸ್ಟರ್ ಕಾರ್ಡ್, ಜಿಯೋ ಸಿನಿಮಾ, ಸೌದಿ ಅರಾಮ್ಕೋ, ಟಾಟಾ, ಡಿಯೆಟ್ ಇವರೆಲ್ಲರೂ ಅಫಿಷಿಯಲ್ ಪಾರ್ಟ್ನರ್ಗಳು. ಈಗ ನೀವು ನೋಡಿರ್ತೀರಲ್ಲ, ಸೂಪರ್ 6 ಹೊಡೆದ ತಕ್ಷಣ ಏಂಜಲ್ ಒನ್ ಸೂಪರ್ 6 ಅಂತ ಹೇಳ್ತಾರೆ. ಟೈಮ್ ಔಟ್ ಬಂದ ತಕ್ಷಣ C8 ಟೈಮ್ಸ್ ಸ್ಟ್ರಾಟಜಿಕ್ ಟೈಮ್ ಔಟ್ ಅಂತ ಹೇಳ್ತಾರೆ. ಇದೆಲ್ಲದಕ್ಕೂ ಈ ಬ್ರ್ಯಾಂಡ್ಗಳು ನೇಮ್ ಇಟ್ಟು ಕರೆಯೋಂಗೆ ದುಡ್ಡು ಕೊಟ್ಟಿರ್ತವೆ. ಇವ್ರು ಯಾವುದೇ ಒಂದು ನೇಮ್ನ ಕರೆಯೋಕ್ಕೂ ಮುಂಚೆ ಈ ಸ್ಪಾನ್ಸರ್ಶಿಪ್ ನೇಮ್ನ ಅಟ್ಯಾಚ್ ಮಾಡಿ ಕರೀತಾರೆ. ಈಗ ನೋಡಿರ್ತೀರ ನೀವು, ಯಾವುದೋ ಒಂದು 4 ಹೊಡೆದ ತಕ್ಷಣ ಅದಕ್ಕೆ ಬ್ರ್ಯಾಂಡ್ ನೇಮ್ ಇಟ್ಟು ಕರೀತಾರೆ. ಇದನ್ನೇ ಅಫಿಷಿಯಲ್ ಪಾರ್ಟ್ನರ್ ಅಂತ ಕರೀತಾರೆ. ಈ ಎಲ್ಲ ಬ್ರ್ಯಾಂಡ್ಗಳು ಈ ಥರ ನೇಮ್ ಇಟ್ಟು ಕರೆಯೋಕ್ಕೆ BCCIಗೆ ದುಡ್ಡು ಕೊಡ್ತವೆ. BCCIಗೆ ಒಂದು ರೆವಿನ್ಯೂ ಬರುತ್ತೆ. ಆ ರೆವಿನ್ಯೂಯಿಂದ BCCI ಯಾರಿಗೂ 1 ರೂಪಾಯಿನೂ ಶೇರ್ ಮಾಡಲ್ಲ. ಅದು ಯಾವುದಂದ್ರೆ, ಈಗ BCCI ಹೊಸ ಟೀಮ್ನ ಕರಿಬೇಕಾಗಿರುತ್ತೆ. ಈಗ ರೀಸೆಂಟ್ಲಿ ಗುಜರಾತ್ ಟೈಟನ್ ಟೀಮ್ ಬಂತು. ಈ ಟೀಮ್ನ 5,625 ಕೋಟಿ ರೂಪಾಯಿ ಕೊಟ್ಟು ಬೈ ಮಾಡ್ತಾರೆ. ಆ ಬೈ ಮಾಡಿರೋ ದುಡ್ಡು BCCI ಫುಲ್ ತಗೊಳುತ್ತೆ. ಈ ದುಡ್ಡಲ್ಲಿ BCCI ಯಾರಿಗೂ 1 ರೂಪಾಯಿ ಶೇರ್ ಮಾಡಲ್ಲ. ಅದು BCCI ದುಡ್ಡೇನೆ. ಇದೊಂದರಿಂದನೇ BCCIಗೆ 100% ರೆವಿನ್ಯೂ ಬರುತ್ತೆ. ಈ 100% ರೆವಿನ್ಯೂ BCCIನೇ ಇಟ್ಕೊಳುತ್ತೆ. ಆದರೆ ಈ ನಮ್ಮ ಟೀಮ್ಗಳು ಯಾವ ಥರ ದುಡ್ಡು ಮಾಡ್ತಾ ಗೊತ್ತಾ? ನಮ್ಮ RCB ಯಾವ ಥರ ದುಡ್ಡು ಮಾಡುತ್ತೆ?
ಯಾವುದೇ ಒಂದು ಟೀಮ್ಗೆ ಮೇನ್ ಸೋರ್ಸ್ ಆಫ್ ರೆವಿನ್ಯೂ ಬರೋದು BCCI ಶೇರ್ ಮಾಡೋದು ರೆವಿನ್ಯೂಯಿಂದ. ನಾನು ಅವಾಗಲೇ ಹೇಳ್ದಂಗೆ 50% BCCI ಇಟ್ಕೊಂಡು ಉಳಿದಿದ್ದನ್ನು ಈ ಟೀಮ್ಗಳಿಗೆ ಶೇರ್ ಮಾಡುತ್ತಲ್ಲ, ಆ ರೆವಿನ್ಯೂಯಿಂದನೇ ಈ ಟೀಮ್ಗಳಿಗೆ ಮೇಜರ್ ರೆವಿನ್ಯೂ ಬರುತ್ತೆ. ಈ 2022 ಡೇಟಾ ಪ್ರಕಾರ RCBಗೆ ಈ ಸೆಂಟ್ರಲ್ ರೈಟ್ಸ್ ರೆವಿನ್ಯೂ ಅಂದರೆ ಈ BCCI ಶೇರ್ ಮಾಡೋ ರೆವಿನ್ಯೂಯಿಂದ 149 ಕೋಟಿ ಬಂದಿದೆ. ಇನ್ನೊಂದು ಇನ್ಕಮ್ ಅಂದರೆ ಈ ಸ್ಪಾನ್ಸರ್ಸಿಂದ 83 ಕೋಟಿ ರೂಪಾಯಿ ಬಂದಿದೆ. ಈಗ ನೋಡಿರ್ತೀರ ನೀವು, ಇವ್ರು ಕ್ಯಾಪ್ ಹಾಕೊಂಡಿರ್ತಾರೆ, ಕ್ಯಾಪಲ್ಲೆಲ್ಲ ಬ್ರ್ಯಾಂಡ್ ನೇಮ್ ಇರುತ್ತೆ, ಮತ್ತು ಟಿ ಶರ್ಟ್ ಮೇಲೆ ಬ್ರ್ಯಾಂಡ್ ನೇಮ್ ಇರುತ್ತೆ. ಕತಾರ್ ಏರ್ವೇಸು ಇವ್ರಿಗೆ ಅಫಿಷಿಯಲ್ ಪಾರ್ಟ್ನರ್ಸ್ ಆಗಿದ್ದಾರೆ, ಕತಾರ್ ಏರ್ವೇಸ್ದು ಇರುತ್ತೆ, ಮತ್ತು ಬೇರೆ ಬೇರೆ ಥರ ಬ್ರ್ಯಾಂಡ್ಗಳು ಇರುತ್ತೆ, ಮುತೂಟ್ತಿತ್ತು, ಬೋಟ್ ಇದೆ. ಇವರೆಲ್ಲರೂ ಇವ್ರಿಗೆ ಈ ಥರ ನೇಮ್ ಹಾಕೋಕ್ಕೆ ದುಡ್ಡು ಕೊಡ್ತಾರೆ. ಯಾಕಂದರೆ ನೀವೇ ಯೋಚನೆ ಮಾಡಿ, ಸ್ಟ್ರೀಮಿಂಗಲ್ಲಿ ಜಸ್ಟ್ ಜಿಯೋ ಸಿನಿಮಾದಲ್ಲಿ 50 ಕೋಟಿ ಜನ ಲಾಸ್ಟ್ CSK ವರ್ಸಸ್ RCB ಮ್ಯಾಚ್ ನೋಡಿದ್ದಾರೆ. ಅಂದರೆ ನೀವೇ ಯೋಚನೆ ಮಾಡಿ, ಇವರೇನಾದರೂ ಬ್ರ್ಯಾಂಡ್ನ ಈ TV ಒಳಗೆ ತೋರಿಸಿದ್ರೆ ಎಷ್ಟು ಸಲ ಜನಗಳು ಈ ಬ್ರ್ಯಾಂಡ್ ನೇಮ್ನ ತಲೆಗಿಟ್ಕೊತಾರೆ. ಎಲ್ಲನ ಶಾಪಿಂಗ್ ಮಾಡೋಕ್ಕೆ ಹೋದಾಗ, ಎಲ್ಲನ ವೆಬ್ಸೈಟ್ ಸರ್ಚ್ ಮಾಡೋಕ್ಕೆ ಹೋದಾಗ ಈ ಬ್ರ್ಯಾಂಡ್ ಅವ್ರಿಗೆ ಆಟೋಮೆಟಿಕ್ಲಿ ತಲೆ ಬರುತ್ತೆ. ಇದರಿಂದ ಈ ಕಂಪ್ನಿದು ಸೇಲ್ಸ್ ಜಾಸ್ತಿ ಆಗುತ್ತೆ. ಅದಕ್ಕೆ ಬ್ರ್ಯಾಂಡ್ಗಳು IPL ಅಲ್ಲಿ ಸ್ಪಾನ್ಸರ್ಶಿಪ್ ತಗೊಳಕ್ಕೆ ನಾನು ಮುಂದೆ ಅಂತ ಫಸ್ಟ್ ಬರ್ತಿರ್ತವೆ. ಯಾಕಂದರೆ IPLದು ವ್ಯೂವರ್ಶಿಪ್ಪು ಅಷ್ಟು ಹೈ ಇದೆ. ಇದನ್ನೇ ಬ್ರ್ಯಾಂಡ್ ಸ್ಪಾನ್ಸರ್ಶಿಪ್ ಅಂತ ಕರೀತಾರೆ. ಇದರಿಂದ RCBಗೆ 83 ಕೋಟಿ ರೂಪಾಯಿ ಬಂದಿದೆ. ಅದು ಬಿಟ್ಟು ರಾಯಲ್ಟಿ, ಲೈಸೆನ್ಸ್ ಫೀಸ್ ಅಂತ ಇದೆ, ಆಮೇಲೆ ಟ್ರಾನ್ಸ್ಫರ್ ಫೀ ಅಂತ ಇದೆ, ಪ್ಲೇ ಆಫ್ ಫೀಸ್ ಅಂತ ಇದೆ. ಪ್ಲೇ ಆಫ್ಗೆ ಎಂಟ್ರಿ ಆದರೆ 4.4 ಕೋಟಿ ಕೊಡ್ತಾರೆ. ಟೀಮ್ ಗೆದ್ದರೆ 20 ಕೋಟಿ ಕೊಡ್ತಾರೆ. ಈ ಥರ ಒಂದೊಂದು ಟೀಮ್ದು ಒಂದೊಂದು ಥರ ಇನ್ಕಮ್ ಇರುತ್ತೆ. RCBದು ಇನ್ಕಮ್ ಬಂದ್ಬಿಟ್ಟು ಈ ಥರ ಇದೆ. RCB 2022ರಲ್ಲಿ ಟೋಟಲ್ ರೆವಿನ್ಯೂ ಮಾಡಿರೋದು 247 ಕೋಟಿ. 247 ಕೋಟಿ ಒಂದು ವರ್ಷಕ್ಕೆ RCB ರೆವಿನ್ಯೂ ಮಾಡಿರೋದು. ಅದು ಇವಾಗಿನ ಲೆಕ್ಕ ತೊಗೊಂಡ್ರೆ 3 ಪಟ್ಟು ಜಂಪ್ ಆಗಿದೆ. ಯಾಕಂದರೆ ಇವಾಗ ನೀವೇ ನೋಡಿದ್ರಿ, BCCI ಬಂದ್ಬಿಟ್ಟು 50% ಇವ್ರಿಗೆ ಕೊಡುತ್ತೆ. 9,600 ಕೋಟಿನಲ್ಲಿ 50% ಅಂದರೆ 4,800 ಕೋಟಿ. 4,800 ಕೋಟಿನಲ್ಲಿ 10 ಟೀಮ್ಗೆ ಡಿವೈಡ್ ಮಾಡಿದ್ರೆ 480 ಕೋಟಿ ಜಸ್ಟು ಈ ಬ್ರಾಡ್ಕಾಸ್ಟ್ ರೈಟಿಂದ ಬರುತ್ತೆ. ಇನ್ನು ಉಳಿದಿದ್ದು ಟೈಟಲ್ ಸ್ಪಾನ್ಸರು, ಆನ್ ಸ್ಪಾನ್ಸರ್ ಅಂತೇಳಿ ಒಂದು 200 ಕೋಟಿ ಬಂದರು. 650 ಕೋಟಿ ವರ್ಷಕ್ಕೆ ಇವ್ರಿಗೆ ರೆವಿನ್ಯೂ ಬರುತ್ತೆ. ಇನ್ನು ಉಳಿದಿದ್ದು ಟಿಕೆಟ್ ಸೆಲ್ ಮಾಡಿ ದುಡ್ಡು ಬರುತ್ತೆ, ಮತ್ತು ಬ್ರ್ಯಾಂಡ್ ಸ್ಪಾನ್ಸರ್ಶಿಪ್ ಬರುತ್ತೆ. ಬ್ರ್ಯಾಂಡ್ ಸ್ಪಾನ್ಸರ್ಶಿಪ್ ವರ್ಷದಿಂದ ವರ್ಷಕ್ಕೆ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಯಾಕಂದರೆ ಫ್ಯಾನ್ಸ್ ಇನ್ಕ್ರೀಸ್ ಆಗ್ತಾ ಇರ್ತಾರೆ. RCB ಮ್ಯಾಚ್ ನೋಡೋರು ವರ್ಷದಿಂದ ವರ್ಷಕ್ಕೆ ಇನ್ಕ್ರೀಸ್ ಆಗ್ತಾ ಇರ್ತಾರೆ. ಅದಕ್ಕೆ ಇವರು ವರ್ಷದಿಂದ ವರ್ಷಕ್ಕೆ ಬ್ರ್ಯಾಂಡ್ ಹತ್ರ ಜಾಸ್ತಿ ಪ್ರೈಸ್ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಷ್ಟು ಥರ RCBಗೆ ರೆವಿನ್ಯೂ ಬರುತ್ತೆ. ಇದರಲ್ಲಿ ಇವ್ರೇನು ರೆವಿನ್ಯೂ ಮಾಡಿರ್ತಾರಲ್ಲ, ಅದರಲ್ಲಿ 80% ಇವ್ರು ಇಟ್ಕೊಂಡು ಮತ್ತೆ 20%ನ BCCI ಕೊಡಬೇಕು. BCCIಗೆ ಇದರಲ್ಲೂ ರೆವಿನ್ಯೂ ಬರುತ್ತೆ, ಅದರಲ್ಲೂ ರೆವಿನ್ಯೂ ಬರುತ್ತೆ. BCCI ಅಂತೂ ದುಡ್ಡು. ಈ ಥರ ಈ ಟೀಮ್ಗಳು ದುಡ್ಡು ಮಾಡ್ತವೆ. ಒಂದೊಂದು ಟೀಮ್ದು ಅರ್ನಿಂಗ್ ಬೇರೆ ಬೇರೆ ಥರ ಇರುತ್ತೆ. ಯಾಕಂದರೆ ಆ ಟೀಮ್ದು ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಇದ್ದರೆ ಸ್ಪಾನ್ಸರ್ಶಿಪ್ ಜಾಸ್ತಿ ಸಿಗುತ್ತೆ. ಬೇರೆ ರೆವಿನ್ಯೂ ಎಲ್ಲ ಸೇಮ್ ಇರುತ್ತೆ, ಸೆಂಟ್ರಲ್ ರೆವಿನ್ಯೂ ಎಲ್ಲರಿಗೂ ಸೇಮ್ ಇರುತ್ತೆ. ಈ ಸ್ಪಾನ್ಸರ್ಶಿಪ್ಪು, ಟಿಕೆಟ್ ಸೆಲ್ಲಿಂಗು, ಈಗ RCB ಮ್ಯಾಚ್ ನೋಡೋಕ್ಕೆ ನಿಮಗೆ 15,000ದಿಂದ 25,000ವರೆಗೂ ಟಿಕೆಟ್ ಚಾರ್ಜ್ ಮಾಡ್ತಾರೆ. ನಾನೇ ದುಡ್ಡು ಕೊಟ್ಟು ಮ್ಯಾಚ್ ನೋಡೋಕೆ ಹೋಗಿದ್ದೀನಿ. ಎರ್ರಬಿರಿ ರೇಟ್ ಚಾರ್ಜ್ ಮಾಡ್ತಾರೆ. ಯಾಕಂದರೆ ನಮ್ಮಂಥ ಲಾಯಲ್ ಫ್ಯಾನ್ಸ್ ಇದ್ದಾರೆ, ಇವ್ರು ಕೇಳಿದಷ್ಟು ಟಿಕೆಟ್ ಕೊಟ್ಟು ಹೋಗ್ತೀವಿ ಅಂತ. ಇಷ್ಟು ಟೀಮ್ ಹೆಂಗೆ ದುಡ್ಡು ಮಾಡ್ತಾರೆ ಅಂತ ಆಯಿತು. ಇವಾಗ ಪ್ಲೇಯರ್ಸ್ ಯಾವ ಥರ ದುಡ್ಡು ಮಾಡ್ತಾರೆ ಗೊತ್ತಾ? ಈ BCCI ಒಂದು ರೂಲ್ಸ್ ಮಾಡಿದೆ, ಏನಂದರೆ 100 crore ಪರ್ಸ್ ಅಂತ. 2024ಕ್ಕೆ ಎಲ್ಲ ಟೀಮ್ಗಳಿಗೂ ಹೇಳಿದೆ, ನೀವು ನಿಮ್ಮ ರೆವಿನ್ಯೂನಲ್ಲಿ 100 crore ಸ್ಪೆಂಡ್ ಮಾಡ್ಬೋದು, ಇದ್ರ ಮೇಲೆ ನೀವು ಸ್ಪೆಂಡ್ ಮಾಡೋಂಗಿಲ್ಲ. ಈ 100 crore ಇಟ್ಕೊಂಡು ಇವ್ರೇನು ಮಾಡ್ತಾರೆ, ಟೀಮ್ನ ಖರೀದಿ ಮಾಡ್ತಾರೆ. ಈ 100 crore ಒಳಗಡೆ ಇವ್ರು ಪ್ಲೇಯರ್ಸ್ನ ಖರೀದಿ ಮಾಡಬೇಕಾಗಿರುತ್ತೆ. ಅದ್ರ ಮೇಲೆ ಇವ್ರ ಹತ್ರ ಜಾಸ್ತಿ ದುಡ್ಡಿದೆ ಅಂತ ಎರ್ರಬಿರಿ ಖರೀದಿ ಮಾಡೋಂಗಿರಲ್ಲ. ಈ 100 crore ಕ್ಯಾಪ್ ಹಾಕಿರೋದು ಏನಕ್ಕಂದರೆ ಎಲ್ಲ ಟೀಮ್ಗಳು ಸಮವಾಗಿರಬೇಕು ಅಂತ. ಈಗ ಮುಖೇಶ್ ಅಂಬಾನಿ ಹತ್ರ ಜಾಸ್ತಿ ದುಡ್ಡಿದೆ ಅಂತ ಅವ್ನು ಜಾಸ್ತಿ ಇಷ್ಟ ಬಂದಂಗೆ ಕರ್ಕೊಳಕ್ಕೆ ಬರಲ್ಲ. ಅದೇ ರೀತಿ RCB ಹತ್ರ ಜಾಸ್ತಿ ದುಡ್ಡಿದೆ ಅಂತ RCB ಇಷ್ಟ ಬಂದಂಗೆ ಕರ್ಕೊಳಕ್ಕೆ ಬರಲ್ಲ. ಎಲ್ಲ ಟೀಮ್ಗಳು ಚೆನ್ನಾಗೆ ಈಗ ಫೈಟ್ ಇರಬೇಕಂದ್ರೆ ಎಲ್ಲರ ಹತ್ರ ಸೇಮ್ ದುಡ್ಡು ಇರಬೇಕು. ಸೇಮ್ ದುಡ್ಡು ಇರಬೇಕಂದ್ರೆ ಎಲ್ಲರಿಗೂ ಪರ್ಚೇಸಿಂಗ್ ಪವರ್ ಸೇಮ್ ಇರಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ದುಡ್ಡಿರೋ ಟೀಮ್ ಯಾವಾಗಲೂ ಚೆನ್ನಾಗಿ ಆಡುತ್ತೆ, ದುಡ್ಡಿಲ್ದ ಟೀಮ್ ಸೋತೋಗುತ್ತೆ. ಅದಕ್ಕೇ ಇವರು ಫಿಕ್ಸ್ ಮಾಡಿದ್ದಾರೆ 100 crore ಅಂತ. ಈ 100 crore ಖರ್ಚು ಮಾಡೇನೆ ಅವ್ರ ಟೀಮ್ನ ಕರ್ಕೊಬೇಕು. ಈ ದುಡ್ಡಲ್ಲೇ ಸಿರಾಜ್ಗೆ ಸ್ಯಾಲ್ರಿ ಕೊಡೋದು, ವಿರಾಟ್ ಕೊಹ್ಲಿ ವರ್ಷ 17ರಿಂದ 18 ಕೋಟಿ ಕೊಡೋದು. ಈ ದುಡ್ಡು ಏನು ಬಿಡ್ ಮಾಡ್ತಾರಲ್ವ, ನೀವು ಬಿಡ್ ಮಾಡೋದು ನೋಡಿರ್ತೀರಲ್ವ, ಆ ಬಿಡ್ ಮಾಡೋ ದುಡ್ಡು ಇವ್ರಿಗೆ 3 ವರ್ಷಕ್ಕೊಂದ್ಸಲ ಅಲ್ಲ, ವರ್ಷ ಅವರಿಗೆ ಈ ದುಡ್ಡನ್ನ ಪೇ ಮಾಡಬೇಕು. 3 ವರ್ಷ ಕಾಂಟ್ರಾಕ್ಟ್ ಇದು. ಆದರೆ ಎವ್ರಿ ಇಯರ್ ಇವ್ರಿಗೆ ಆ ದುಡ್ಡನ್ನ ಪೇ ಮಾಡಬೇಕು. ಅವ್ನಿಗೆ ಈ ಇಯರ್ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ಅವ್ನು ಈ ಟೀಮಿಂದ ಬಿಟ್ಟು ಬೇರೆ ಟೀಮ್ಗೆ ಹೋಗ್ಬೋದು. ಇವ್ರು ಅವನ್ನ ಬಿಟ್ಕೊಟ್ಬಿಡ್ಬೋದು. ಇಲ್ಲ, ನನಗೆ ಈ ಟೀಮ್ ನಿನಗೆ ಇಷ್ಟೊಂದು ಪೇ ಮಾಡೋಕ್ಕಾಗಲ್ಲ, ನಾನು ಬಿಟ್ಕೊಡ್ತಿದ್ದೀನಿ ಅಂತ ಬಿಟ್ಕೊಟ್ರೆ ಮುಗೀತು. ಅವನು ಮತ್ತೆ ಆ್ಯಕ್ಷನ್ಗೆ ಹೋಗ್ತಾನೆ, ಮತ್ತೆ ಅಲ್ಲೋಗಿ ಬಿಡ್ ಮಾಡ್ತಾರೆ, ಯಾವ ಟೀಮ್ ಎಷ್ಟು ಕೊಡ್ತಾ ಅಂತಾರೆ, ಮತ್ತೆ ಅವನು ಆ ಟೀಮ್ಗೆ ಹೋಗ್ತಾನೆ. ಇದೇ ಥರ ಇದು ಎವ್ರಿ ಇಯರ್ ಪ್ರೋಸೆಸ್ ಆಗ್ತಾನೆ ಇರುತ್ತೆ. 3 ವರ್ಷಕ್ಕೊಂದ್ಸಲ ಇವರು 4 ಜನನ ರಿಟೈನ್ ಮಾಡ್ಕೊಬೇಕು, ಉಳಿದಿರೋದವ್ರನ್ನ ಆ್ಯಕ್ಷನಿಗೆ ಬಿಡಬೇಕು. ಅಲ್ಲಿ ಮತ್ತೆ ಆ್ಯಕ್ಷನ್ ಆಗ್ತಾರೆ, ಆ ಆ್ಯಕ್ಷನಲ್ಲಿ ಇವ್ರನ್ನ ಮತ್ತೆ ಟೀಮ್ನ ಕರ್ಕೊಬೇಕು. ಈ ಥರ ಎವ್ರಿ 3 years ನಡೀತಾನೆ ಇರುತ್ತೆ. ಈ IPL ಇಂದ ನೀವೇ ನೋಡಿದ್ರಿ, ಒಬ್ಬ ಆಟೋ ಡ್ರೈವರ್ ಮಗ ಯಾವ ಥರ ಕೋಟ್ಯಾಧೀಶ್ವರ ಆದ. ಈ IPL ಪ್ಲೇಯರ್ಸ್ಗಳಿಗೆ ಮಾತ್ರ ದುಡ್ಡು ಮಾಡಿಕೊಡ್ತಿಲ್ಲ, ಇದು ನಮ್ಮ ಇಂಡಿಯನ್ ಎಕಾನಮಿ ಕೂಡ ಸಖತ್ ಹೆಲ್ಪ್ ಮಾಡ್ತಾ ಇದೆ. ನೀವು ಅನ್ಕೊತೀರಾ ಈ IPL ಬರೀ ದುಡ್ಡು, ಮೋಜು, ಮಸ್ತಿ, ಬೆಟ್ಟಿಂಗು ಅದು ಇದು ಅಂತ.
IPL ಬೆಟ್ಟಿಂಗ್ ಆಡೋದು ಬಿಡಿ, ಬೆಟ್ಟಿಂಗ್ ಆಡೋದು ಅದು ಒಳ್ಳೇದು, ಒಂದ್ರಾಗ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಆದರೆ ಈ IPL ಇಂದ ನಮ್ಮ ಇಂಡಿಯನ್ ಎಕನಾಮಿಕ್ ಸಖತ್ತು ಯೂಸ್ ಆಗ್ತಾ ಇದೆ. ಏನಂದರೆ ಈ IPL ನೋಡೋಕ್ಕೆ ಬೇರೆ ಬೇರೆ ದೇಶದಿಂದ ಎಷ್ಟು ಜನ ನಮ್ಮ ಇಂಡಿಯಾಗೆ ಬರ್ತಾರೆ. ಇದರಿಂದ ನಮ್ಮದು ಟೂರಿಸಮ್ ಇಂಪ್ರೂವ್ ಆಗುತ್ತೆ. ಆಮೇಲೆ ನಾವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಫ್ಯಾನ್ಸ್ಗಳು ಮ್ಯಾಚ್ ನೋಡೋಕೆ ಹೋಗ್ತಾರೆ. ಅವಾಗ ಏನಾಗುತ್ತೆ, ಆ ಲೋಕಲಲ್ಲಿ ಹಾಸ್ಪಿಟಾಲಿಟಿ ಸೆಕ್ಟರ್ ಇಂಪ್ರೂವ್ ಆಗುತ್ತೆ. ಏನಂದರೆ ಹೋಟೆಲ್ಸು, ಟ್ರಾನ್ಸ್ಪೋರ್ಟು, ರೆಸ್ಟೋರೆಂಟು, ಈ ಎಲ್ಲ ಸೆಕ್ಟ್ರು ಇಂಪ್ರೂವ್ ಆಗುತ್ತೆ. ಅದರಿಂದ ತುಂಬ ಜಾಬ್ ಕ್ರಿಯೇಷನ್ ಆಗುತ್ತೆ. ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ದಿಂದ ಹಿಡಿದು ಇವ್ರು ಪ್ಲೇಯರ್ಗಳನ್ನ ಕರ್ಕೊಂಬರೋ ಬಸ್ ಡ್ರೈವರ್ವರೆಗೂ ಪ್ರತಿಯೊಬ್ಬರಿಗೂ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಇದರಿಂದ ನಮ್ಮ ದೇಶಕ್ಕೆ ವರ್ಷಕ್ಕೆ 25,000 ಕೋಟಿ ಲಾಭ ಆಗ್ತಾ ಇದೆ. ಈ IPL ಜಸ್ಟ್ ಗೇಮ್ ಅಲ್ಲ, ನಮ್ಮ ಇಂಡಿಯನ್ ಎಕನಾಮಿ ಗ್ರೋ ಆಗೋಕೆ ಕೂಡ ತುಂಬ ಹೆಲ್ಪ್ ಮಾಡ್ತಾ ಇದೆ. ಈ IPL ಇಡೀ ವರ್ಲ್ಡಲ್ಲೇ ಹೈಯೆಸ್ಟ್ ವ್ಯಾಲಿಡ್ ಕ್ರಿಕೆಟ್ ಟೂರ್ನಮೆಂಟ್. IPLದು ವ್ಯಾಲ್ಯುವೇಷನ್ನು $10,661 ಮಿಲಿಯನ್, $1 ಮಿಲಿಯನ್ $8 ಕೋಟಿ. ಅದೇ ರೀತಿ PSLದು ಬ್ರ್ಯಾಂಡ್ ವ್ಯಾಲ್ಯೂ $299 ಮಿಲಿಯನ್. ಸೆಕೆಂಡ್ ಹೈಯೆಸ್ಟ್ ಇರೋದು ಇಂಗ್ಲೆಂಡ್ನ ದಿ 100 ಅನ್ನೋ ಪ್ರೀಮಿಯರ್ ಲೀಗ್. ಇದ್ರ ವ್ಯಾಲ್ಯುವೇಷನ್ನು $508 ಮಿಲಿಯನ್. ಸೆಕೆಂಡ್ ಹೈಯೆಸ್ಟ್ಗೂ ಫಸ್ಟ್ ಹೈಯೆಸ್ಟ್ಗೂ ಡಿಫ್ರೆನ್ಸ್ ಎಷ್ಟು ಗೊತ್ತಾ? ಆಲ್ಮೋಸ್ಟ್ 20 ಪಟ್ಟು. ಸೆಕೆಂಡ್ ಹೈಯೆಸ್ಟಲ್ಲಿರೋದು $508 ಮಿಲಿಯನ್. ಫಸ್ಟ್ ಹೈಯೆಸ್ಟಲ್ಲಿರೋ ನಮ್ಮ IPLದು $10,681 ಮಿಲಿಯನ್. ನೀವೇ ಯೋಚನೆ ಮಾಡಿ ಈ IPL ಎಷ್ಟು ದೊಡ್ಡ ಲೀಗ್ ಇಡೀ ವರ್ಲ್ಡಲ್ಲೇ ಅಂತ.